ನಿನ್ನೆಯಿಂದ ಖಾಸಗಿ ಬಸ್ಗಳ ಅಕ್ರಮ ಪಾರ್ಕಿಂಗ್ ಕರ್ಮಕಾಂಡ ನಡೀತಾ ಇದೆ. ಬಿಟಿವಿ ಒಂದರ ನಿರಂತರವಾಗಿ ಅಭಿಯಾನ ನಡೆಸ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿಲ್ಪಾ ಅವರು. ಶಿಲ್ಪಾ ಅವರೇ, ಹೇಗಿದೆ ಅಲ್ಲಿ ಪರಿಸ್ಥಿತಿ ಈಗ? ಯಾವ ರೀತಿ ಇನ್ನು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರಾ ಅಥವಾ ಅಕ್ರಮ ಖಾಸಗಿ ಬಸ್ಗಳು ಇನ್ನು ಅದೇ ಚಾಳಿಯನ್ನ ಮುಂದುವರಿಸ್ತಾ ಇದ್ದಾರಾ? ದೀಪ, ಮೆಜೆಸ್ಟಿಕ್ ಏನು ನಾವು ಮೆಜೆಸ್ಟಿಕ್ ಅನ್ನೋಕ್ಕೂ ಬೆಂಗಳೂರಿನ ಹಾಟ್ಸ್ಪಾಟ್. ಈ ಹಾಟ್ಸ್ಪಾಟ್ ಅಲ್ಲಿ ಖಾಸಗಿ ಬಸ್ಗಳ ದರ್ಬಾರು, ರಾಜ್ಯಭಾರ ಜೋರಾಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಮೆಜೆಸ್ಟಿಕ್ ಸುತ್ತಮುತ್ತ ನೀವು ಗಮನಿಸೋದಾದ್ರೆ ಸಿಕ್ಕಾಬಟ್ಟೆ ಖಾಸಗಿ ಬಸ್ಗಳು ನಿಲ್ತಾ ಇತ್ತು ರೋಡ್ ಸೈಡು. ಈ ಒಂದು ರೋಡಲ್ಲೇ ನಾನಿವಾಗ ಮೆಜೆಸ್ಟಿಕ್ನ ಮುಂದ್ಗಡೆನೇ ಇದ್ದೀನಿ. ಮೆಜೆಸ್ಟಿಕ್ ಇಂದ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಏನು ಹೋಗುತ್ತಾ ಆ ರೋಡಲ್ಲಿ ಇದ್ದೀನಿ. ಈ ರೋಡ್ ಫುಲ್ಲು ಎರಡೂ ಕಡೆನೂ ಸಹ ಖಾಸಗಿ ಬಸ್ಗಳು ನಿಲ್ತಾ ಇದ್ದು. ಅದು ಒಂದಲ್ಲ ಎರಡಲ್ಲ, ಒಂದು 20ಕ್ಕೂ ಜಾಸ್ತಿನೇ. ಒಂದು ರೋ ಅಲ್ಲಿ 20ಕ್ಕೂ ಜಾಸ್ತಿ, ಇನ್ನೊಂದು ರೋ ಅಲ್ಲಿ 20ಕ್ಕೂ ಜಾಸ್ತಿ. ಮ್ಯಾಕ್ಸಿಮಮ್ ಅಂದ್ರೆ ನಾವು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 50ಕ್ಕೂ ಜಾಸ್ತಿ ಇಲ್ಲಿ ಈ ಸ್ಪಾಟ್ ಅಲ್ಲಿ ಬಸ್ಗಳು ನಿಲ್ತಾ ಇತ್ತು. ಈ ಬಸ್ಗಳು ನಿಂತಾಗ, ಲೈನಲ್ಲಿ ನಿಂತಾಗ ಯಾರೋ ಬರ್ತಾರೆ, ಪಾಪ ಬಸ್ ಹತ್ಸಕ್ ಬರ್ತಾರೆ, ಅಜ್ಜ ಬರ್ತಾರೆ, ಅಜ್ಜಿ ಬರ್ತಾರೆ, ಅವ್ರ ಮಕ್ಕಳನ್ನೆಲ್ಲ ಬಸ್ ಹತ್ಸಕ್ ಬರ್ತಾರೆ. ಆದ್ರೆ ಒಂದೇ ಒಂದು ಇಲ್ಲಿ ಅವರ ಬೈಕ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು ಪಾರ್ಕ್ ಮಾಡಕ್ಕೆ ಜಾಗನೇ ಸಿಗ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲೇ ಖಾಸಗಿ ಬಸ್ಗಳು ತುಂಬಿ ತುಳ್ಕಾಡ್ತಾ ಇತ್ತು. ಇನ್ನು ಪೊಲೀಸರು ಮಾತಂತೂ ಖಾಸಗಿ ಬಸ್ಗಳು ಕೇಳ್ತಾ ಇರ್ಲಿಲ್ಲ. ಪೊಲೀಸರು ಏನ್ ಮಾಡ್ತಾ ಇದ್ರು ಅಂದ್ರೆ ಜನರ ಮೇಲೆ ಅವ್ರ ದರ್ಪಣ ತೋರಿಸ್ತಾ ಇದ್ರು. ಇಲ್ಲಿ ಒಂದೇ ಒಂದು ವೆಹಿಕಲ್ಗಳನ್ನ ನಿಲ್ಲಕ್ ಬಿಡ್ತಿರ್ಲಿಲ್ಲ, ಆಟೋಗಳನ್ನ ನಿಲ್ಲಕ್ ಬಿಡ್ತಿರ್ಲಿಲ್ಲ, ಬೈಕ್ಗಳನ್ನ ನಿಲ್ಲಕ್ ಬಿಡ್ತಿರ್ಲಿಲ್ಲ. ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ್ರು, ಅಲ್ಲಿ ಬಸ್ಗಳು ಮಾತ್ರ ಪಾರ್ಕ್ ಮಾಡ್ತಾ ಇದ್ರು. ಇದೇ ಪ್ಲೇಸ್ಗಳಲ್ಲಿ ಆ ಬಸ್ಗಳನ್ನ ಪಾರ್ಕ್ ಮಾಡೋದಲ್ಲದೆ ಆ ಬಸ್ ಒಳಗೆ ಇವರು ಏನ್ ಮಾಡ್ತಾ ಇದ್ರು, ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರು, ಅಲ್ಲೇ ಸ್ನಾನ ಮಾಡ್ತಿದ್ರು, ಅಲ್ಲೇ ಪಾರ್ಟಿಗಳನ್ನ ಮಾಡ್ತಾ ಇದ್ರು. ಒಂಥರ ಹೇಳ್ಬೇಕು ಅಂದ್ರೆ ಲೈವ್ ಬ್ಯಾಂಡ್ ಬಿಟ್ಟು ಬೇರೆ ಎಲ್ಲದನ್ನೂ ಇಲ್ಲಿ ಮಾಡ್ತಾ ಇದ್ರು. ಆದ್ರೆ ನಾವೇನು ಒಂದು ಇಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ವು, ಇಲ್ಲಿ ನಿನ್ನೆಯಿಂದ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ವು. ಅದಾದ ಮೇಲೆ ನಿನ್ನೆ ಸಂಜೆಯಿಂದ ಇಲ್ಲಿ ಖಾಸಗಿ ಬಸ್ಗಳು ನಿಲ್ಲುವುದೊಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ನಮ್ಮನ್ನ ನೋಡಿದ ತಕ್ಷಣ ಬಸ್ಗಳು ನಿಲ್ಲಿಸ್ತಾರೆ, ಪ್ಯಾಸೆಂಜರ್ನ ಇಳಿಸ್ತಾರೆ, ಹಾಗೆ ಬಸ್ಗಳು ಮೂವ್ ಆಗುತ್ತೆ. ಆದ್ರೆ ಆ ಚಾಳಿ ಒಂಚೂರು ಮುಂದುವರೆದಿದೆ. ಯಾಕಂದ್ರೆ ಇವರು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ನಿನ್ನೆ 9 ಗಂಟೆ ತನಕ ಇಲ್ಲಿ ಯಾವುದೇ ಬಸ್ಗಳು ಪಾರ್ಕ್ ಮಾಡಿರ್ಲಿಲ್ಲ. 9 ಗಂಟೆ ನಂತರ ಮತ್ತೆ ಇಲ್ಲಿ ಬಸ್ಗಳ ಹಾವಳಿ ಸ್ಟಾರ್ಟ್ ಆಗಿತ್ತು. ಹಾಗೇನೆ ಬೆಳಗ್ಗೆನೂ ಸಹ ಇಲ್ಲಿ ನಾವು ಬರೋಕ್ಕಿಂತ ಮುಂಚೆ ಇಲ್ಲಿ ಬಸ್ಗಳು ಬರ್ತಾ ಇದ್ದು, ನಿಲ್ತಾ ಇದ್ದು. ಆದ್ರೆ ನಾವು ಬಂದ ಮೇಲೆ ಬಸ್ಗಳಲ್ಲಿ ಬರ್ತಾರೆ, ಪ್ಯಾಸೆಂಜರ್ನ ಇಳಿಸ್ತಾರೆ, ಹಾಗೆ ಮೂವ್ ಆಗ್ತಾ ಇದೆ. ಅಂದ್ರೆ ಇವರು ಒಂಥರ ಹೇಳ್ಬೇಕು ಅಂದ್ರೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ನೋಡಿ, ನಾನೀಗ ಲೈವ್ ಅಲ್ಲೇ ಇದ್ದೀನಿ, ಮೆಜೆಸ್ಟಿಕ್ ಎದುರುಗಡೆ ಇದ್ದೀನಿ. ಒಂದು ಬಸ್ ಬರುತ್ತೆ ನೋಡಿ, ಇಲ್ಲಿ ಬಸ್ ಬಂತು PY04A8929 ಅಂತ ಹೇಳ್ಬಿಟ್ಟು. ಸೊ ಆ ಬಸ್ಸಲ್ಲಿ ಇಳಿತಾರೆ ನೋಡಿ, ಪ್ಯಾಸೆಂಜರ್ ಇಳಿತಾರೆ, ಎಲ್ಲ ಇಳಿಸ್ತಾ ಇದ್ದಾರೆ. ಇಳಿಸ್ಬಿಟ್ಟು ಅದು ಹಾಗೆ ಮೂವ್ ಮಾಡ್ತಾರೆ. ನಮ್ಮನ್ನ ನೋಡಿದಾರಲ್ವಾ, ಸೊ ಮೂವ್ ಆಗ್ತಾರೆ. ಇಲ್ಲ ಅಂದ್ರೆ ನಾವೇನಾದ್ರು ಇಲ್ಲಿ ಇರ್ಲಿಲ್ಲ ಅಂದಿದ್ರೆ ಇಲ್ಲೇ ಇರ್ತಾ ಇದ್ರು. ನೋಡ್ಬೋದು. ಹಾಗೇನೆ ಪೊಲೀಸ್ ಸಹ ಬರ್ತಾ ಇದ್ದಾರೆ ನೋಡಿ, ಇಲ್ಲಿ ಹೋಗಿ 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 ಅಂತಾರೆ. ಯಾಕೇಳಿ ನಾವ್ ಇಲ್ಲಿದ್ದೀವಿ ಹಾಗಾಗಿ. ಸೊ ನಿನ್ನೆ DCP ಅವ್ರು ಹೇಳ್ತಾ ಇದ್ರು, DCP ಅವರೇ ನೀವೊಂದು ಸ್ವಲ್ಪ ಗಮನಿಸಿ, ನೀವೇ ವಿಡಿಯೋ ಕಟ್ ಮಾಡಿ ಹಾಕ್ತಾರೆ, ವಿಡಿಯೋ ಜೋಡಿಸಿ ಹಾಕ್ತಾರೆ, ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾರೆ. ಅಲ್ಲಿ ಸ್ಪಾಟ್ ಅಲ್ಲಿ ಇಲ್ಲ ಅಂತ. ನಾನೀಗ ಎಟ್ ಪ್ರೆಸೆಂಟ್ ಮೆಜೆಸ್ಟಿಕ್ ಮುಂಭಾಗನೇ ಇದ್ದೀನಿ, ಮೆಜೆಸ್ಟಿಕ್ ಎದುರುಗಡೆನೇ ಇದ್ದೀನಿ. ಮೆಜೆಸ್ಟಿಕ್ ಎದುರುಗಡೆ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಲ್ಲ, ಒಂದು ಸೈಡು ಆ ರೋಡಲ್ಲಿ ಇದ್ದೀನಿ. ಇನ್ನೊಂದು ಕಡೆ ಗಣೇಶ ಗುಡಿ ರೋಡು ಅಂತ ಹೇಳಿದ್ರೆ ಇಲ್ಲಿಂದ ಥ್ರೂಔಟ್ ಏನು ಬೇರೆ ಬೇರೆ ಊರುಗಳಿಗೆ ಹೋಗೋದು ಇದೇ ರೋಡು, ಮಂತ್ರಿ ಸ್ಕ್ವೇರ್ ಇಂದ ಮುಂದೆ ಹೋಗುವಂತಹ ರೋಡು. ಸೊ ಇದೇ ರೋಡಲ್ಲೇ ಇದ್ದೀನಿ. ಬಸ್ನ ಪಾರ್ಕ್ ಮಾಡಿದ್ದಾರೆ, ಪ್ಯಾಸೆಂಜರ್ನ ಇಳಿಸಿದ್ದಾರೆ. ನಾವಿಲ್ಲ ಅಂತ ಅಂದಿದ್ರೆ ಈ ಬಸ್ಸು ಇಲ್ಲೇ ಇರ್ತಿತ್ತು. ಆದ್ರೆ ನಾವಿರೋದ್ರಿಂದ ನೋಡಿ ಇಲ್ಲಿ ಪೊಲೀಸ್ ಹೇಗೆ ಕಳಿಸ್ತಾ ಇದ್ದಾರೆ ಬಸ್ಸನ್ನ ಅಂತ. ಇದು ಆಕ್ಚುಲಿ ಇದು ಆಗ್ತಾ ಇರೋದು. ನಿನ್ನೆ ಹೇಳ್ತಾ ಇದ್ರು DCP ಅವರು, ವಿಡಿಯೋನ ಕಟ್ ಮಾಡಿ ಹಾಕ್ತಾರೆ, ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾರೆ, ರಿಯಾಲಿಟಿ ಇಲ್ಲ ಅಂತ. ನಾವೀಗ ತೋರಿಸ್ತಿರೋದು ರಿಯಾಲಿಟಿ ಅಲ್ವಾ. ಸೊ ನಾವೀಗ ಎಟ್ ಪ್ರೆಸೆಂಟ್ ನಾವು ಸ್ಪಾಟ್ ಅಲ್ಲಿ ಇದೀವಿ. ಇಲ್ಲಿ ಯಾವುದೂ ಸಹ ವಿಡಿಯೋ ಕಟ್ ಆಗಿಲ್ಲ, ಯಾವುದೂ ಸಹ ವಿಡಿಯೋ ಜೋಡಣೆ ಆಗಿಲ್ಲ, ಯಾವುದೂ ಸಹ ವಿಡಿಯೋ ಎಡಿಟ್ ಮಾಡಿ ಹಾಕ್ತಾ ಇಲ್ಲ. ಲೈವ್ ಅಲ್ಲೇ ನಿಮಗೆ ತೋರಿಸ್ತಾ ಇದೀವಿ. ನಿನ್ನೆಯಿಂದ ಈ ತರ ನಡೀತಾ ಇದೆ. ನಮ್ಮನ್ನ ನೋಡಿದ ತಕ್ಷಣ ಬಸ್ಗಳನ್ನ ಪಾರ್ಕ್ ಮಾಡೋದ್ ಬಿಟ್ಟು ಬಸ್ಗಳನ್ನ ಕಳಿಸ್ತಿದ್ದಾರೆ. ನಾವೇನಾದ್ರು ಇಲ್ಲ ಅಂದ್ರೆ ಇಲ್ಲಿ ಎಲ್ಲಾ ಬಸ್ಗಳು ಇಲ್ಲೇ ಪಾರ್ಕ್ ಆಗ್ತಾ ಇತ್ತು. ಇಲ್ಲೇ ಅವರು ಬಸ್ಗಳಲ್ಲೇ ಮನೆಗಳನ್ನ ಮಾಡ್ಕೊಂಡಿದ್ರು, ಇಲ್ಲೇ ಸ್ನಾನ ಮಾಡ್ತಿದ್ರು, ಪಾರ್ಟಿ ಮಾಡ್ತಿದ್ರು, ನಿದ್ದೆ ಮಾಡ್ತಿದ್ರು, ಎಲ್ಲವನ್ನೂ ಮಾಡ್ತಿದ್ರು. ಇಲ್ಲಿ ಹುಡುಗಿರು ಓಡಾಡ್ತಾರೆ, ಹೆಂಗಸರು ಮಕ್ಕಳು ಓಡಾಡ್ತಾರೆ ಅನ್ನೋದು ಏನೂ ಇರಲಿಲ್ಲ ಅವರಿಗೆ. ಅದಾದ್ಮೇಲೆ ರಾತ್ರಿ ಇವ್ರುಗಳೆಲ್ಲ ಏನ್ ಗೊತ್ತಾ, ಒಂಥರ ಪೊಲೀಸಿಗೂ ಈ ಖಾಸಗಿ ಬಸ್ಗಳಿಗೂ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು. ಆ ಅಡ್ಜಸ್ಟ್ಮೆಂಟ್ ದುಡ್ಡು ಏನ್ ಗೊತ್ತಾ, ನಮ್ಮ ತಲೆ ಮೇಲೆ ಹೊಡೆದು ತಗೊಳೋದು. ಯಾಕಂತ ಹೇಳಿದ್ರೆ, ಹೇಗಂತ ಹೇಳಿದ್ರೆ, ಈ ಹಬ್ಬ ಹರಿದಿನಗಳಲ್ಲಿ ಒಂದು ಬಸ್ ಯಾವುದೋ ಒಂದು ಊರಿಗೆ, ಫಾರ್ ಎಕ್ಸಾಂಪಲ್ ಒಂದು ಬಸ್ ಟಿಕೆಟ್ 800 ರೂಪಾಯಿ ಇರುತ್ತೆ. ಆದರೆ ಇವ್ರು ಮಾಡ್ತಿರೋದು 1200 ರೂಪಾಯಿ, 1500 ರೂಪಾಯಿ. ಎಲ್ಲಿಂದ? ಅದು ನಮ್ಮ ತಲೆ ಮೇಲೆ ಹೊಡೆದು ದುಡ್ಡು ತಗೊಳೋದಲ್ವಾ.
ಸೊ ಇವ್ರು ಆ ದುಡ್ಡನ್ನು ತಗೊಂಡು ಅವ್ರವರಲ್ಲಿ ಅಡ್ಜಸ್ಟ್ಮೆಂಟ್, ಪೊಲೀಸ್ ಹಾಗೆ ಖಾಸಗಿ ಬಸ್ಗಳು ಏನಿದಾರೋ ಅವ್ರಗಳಲ್ಲಿ ಅಡ್ಜಸ್ಟ್ಮೆಂಟ್ ತಿಂಗಳಿಗೆ ಐ ಥಿಂಕ್ ಮೋಸ್ಟ್ಲಿ ಕೋಟಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಪ್ಪಿಲ್ಲ ಅಂತ ಅನ್ಸುತ್ತೆ. ಇದು ನಿಜಾನೇ ಅಂತ ಅನಿಸ್ಬಹುದು. ಸೊ ಇವ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲಿ ಜನರು ಸಫರ್ ಪಡ್ತಾ ಇದ್ದಾರೆ. ಜನರಿಗೆ ನಿಲ್ಸಕ್ ಆಗ್ತಾ ಇಲ್ಲ, ಪಾರ್ಕ್ ಮಾಡಕ್ ಆಗ್ತಾ ಇಲ್ಲ. ನೋ ಪಾರ್ಕಿಂಗ್ ಜಾಗದಲ್ಲೂ ಇವ್ರ ಬಸ್ಗಳು ಹಾವಳಿ ಆಗ್ತಿದೆ. ಸೊ ಒಂಥರ ಹೇಳ್ಬೇಕು ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಅಲ್ಲಿ ಖಾಸಗಿ ಬಸ್ಗಳು ದರ್ಬಾರ್ ನಡೆಸ್ತಿದಾವೆ. ಅವ್ರದೇ ರಾಜ್ಯಭಾರ, ಅವ್ರದೇ ಒಂಥರ ಅಟ್ಟಹಾಸ ಅಂತ ಹೇಳ್ಬೋದು. ದೀಪಾ, ಥ್ಯಾಂಕ್ ಯು ಶಿಲ್ಪಾ ತಮ್ಮ ಮಾಹಿತಿಗಾಗಿ.